ನವರಾತ್ರಿಯ ಬಗ್ಗೆ ಕೆಲವು ಮಾಹಿತಿ. ಜೀವನದಲ್ಲಿ ನವತ್ವವನ್ನು ಉಂಟು ಮಾಡುವ ನವರಾತ್ರ ಇದು. ಹೊರಗಡೆ ಪ್ರಕೃತಿ ಶುದ್ಧ, ಪ್ರಕೃತಿ ಮಾತೆಯ ಆರಾಧನೆ ಇದು. ನಮ್ಮ ಒಳಗೂ ಶುದ್ಧ ಮಾಡಿಕೊಳ್ಳಬೇಕು ಎನ್ನುವ ಸಾಂಕೇತಿಕ ಅರ್ಥವೂ ಇದೆ. ದುರ್ಗಗಳನ್ನು ದಾಟಿಸುವವಳು ಅಥವಾ ದುರ್ಗತಿಗಳನ್ನು ತಪ್ಪಿಸುವವಳು ಆಕೆ ದುರ್ಗಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ರಾಜ್ಯಗಳಲ್ಲಿ ಸಂಭ್ರಮದಿಂದ ಆಚರಿಸುವ ಅತಿ ದೀರ್ಘ ಹಬ್ಬ ಇದು. ಇದಕ್ಕೆ ನಾಡಹಬ್ಬ ಎಂಬುದಾಗಿಯೂ ಕರೆಯುವರು. ಸಾಂಸ್ಕೃತಿಕ ರೀತಿಯಲ್ಲಿ ಆಚರಿಸುವ ಹಬ್ಬ. ದೈವಿಕ ಸ್ತ್ರೀ ಶಕ್ತಿಯ ಆರಾಧನೆ ಇದು. ಹೊಸ ಜೀವನಕ್ಕೆ ನಾಂದಿ ಇದು. ವಿಜಯದಶಮಿಯೂ ಕೂಡ. ಒಂದು ಶ್ಲೋಕ ಹೀಗಿದೆ: ನವದ್ವಾರೆ ಪುರೇ ವಾಸಿ ನವದುರ್ಗಾ ಪ್ರಕೀರ್ತಿತಃ ನವಾಸುರಹರೇ ದೇವಿ ನವ ಚೈತನ್ಯಕಾರಿಣಿ. ನವ ಅಂದರೆ 9, ನವ ಅಂದರೆ ಹೊಸತು ಎಂಬುದಾಗಿಯೂ ಅರ್ಥ. ನಮ್ಮ ಬದುಕನ್ನು ಹೊಸದಾಗಿ ರೂಪಿಸಿಕೊಳ್ಳುವ ಹಬ್ಬವೇ ನವರಾತ್ರಿ. ಒಂಬತ್ತು ಮೋಕ್ಷ ದ್ವಾರಗಳುಳ್ಳ ಶರೀರದ ಹೃದಯ ಸ್ಥಾನದಲ್ಲಿ ಆಕೆ ನಿವಾಸಿನಿ. 9 ಆಸುರಿ ಪ್ರವೃತ್ತಿಯನ್ನು ಹರಣ ಮಾಡಿ ನಮ್ಮಲ್ಲಿ ನವಚೈತನ್ಯವನ್ನು ಉಂಟು ಮಾಡುವ ಆದಿಶಕ್ತಿಯ 9 ರೂಪಗಳೇ ನವದುರ್ಗೆಯರು. 9 ರಾಕ್ಷಸರನ್ನು ಸಂಹರಿಸಿದಳು. ಮಹಿಷಾಸುರ, ರಕ್ತಬೀಜಾಸುರ, ಚಂಡ, ಮುಂಡ, ಶುಂಭ, ನಿಶುಂಭ, ಮಧು, ಕೈಟಭ ಮತ್ತು ಧೂಮ್ರಲೋಚನ. ಒಂದೊಂದಕ್ಕೆ ಒಂದೊಂದು ಹೆಸರು ನವದುರ್ಗೆಗೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಎಂಬುದಾಗಿ. ಅಂತಹ ಆ ದೇವಿಯ ವರ್ಣನೆಯನ್ನು ಕೆಲವು ಘಟ್ಟಗಳಲ್ಲಿ ಕಾವ್ಯವಾಚನದ ಮುಖಾಂತರ ನಾವೆಲ್ಲ ಕೇಳಲಿದ್ದೇವೆ. ನಮಸ್ಕಾರ. ರಾಗ ಶಿವರಂಜನಿ. ಸರಿ ಗ ಪ ದ ಸ ದ ಪ ಗ ರೇ ಸ. ಸರಿ ಗ ಪ ದ ಸ ದ ಪ ಗ ರೇ ಸ. ಶಿವರಂಜನಿ ತಾಯೇ ಜಗನ್ಮೋಹಿನಿ. ಶಿವರಂಜನಿ ಜನರಂಜನಿ ಮನರಂಜನಿ ಜಗರಂಜನಿ. ಶಿವರಂಜನಿ ತಾಯೇ ಜಗನ್ಮೋಹಿನಿ. ಜಗನ್ಮೋಹಿನಿ. ಷಡ್ಜದಿಂ ಹೊರಬಂದು ಋಷಭದಲ್ಲಿ ನೀನಿಂದು ಗಾಂಧಾರದಲ್ಲಿ ಮೆರೆದು ಪಂಚಮದಿ ಮಿಂಚುತ್ತ
ದೈವತದಿಂ ಷಡ್ಜಕ್ಕೆ ಹಾರುತ್ತ ಬೆಳಗುತ್ತ ತಾರಗಾಂಧಾರದಲ್ಲಿ ಅತಿರಂಜಿಸುವ ತಾಯೇ ಶಿವರಂಜನಿ ಜನರಂಜನಿ ಮನರಂಜನಿ ಜಗರಂಜನಿ ಘನಪುರಿ ಕ್ಷೇತ್ರದಲ್ಲಿ ವಿನಯವಂತನಿಗೆಲ್ಲ ಘನತರದ ಸಾಮ್ರಾಜ್ಯ ಕರುಣಿಸುವ ಕಾಮಾಕ್ಷಿ ಅನುನಯನೆ ನಿನ್ನ ಮಹಿಮೆ ಶ್ರೀಕಂಠದಲ್ಲಿ ಸ್ತುತಿಪ ತನಯಳೋಳು ದಯೆ ತೋರಿ ಕಾಪಾಡು ಶ್ರೀಮಾತೆ ರಂಜಿನಿ ಶಿವರಂಜನಿ ತಾಯೇ ಜಗನ್ಮೋಹಿನಿ ಜನರಂಜನಿ ಮನರಂಜನಿ ಜಗರಂಜನಿ ಶಿವರಂಜನಿ ಶಿವರಂಜನಿ